ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅಂತೀರಿ? ಅವ್ರ ಬಗ್ಗೆ ಒಂದ್ ಮಾತಾಡೋದಕ್ಕಾಗಲ್ಲ. ಅವರು ಚೇಲ, ಇನ್ನೊಬ್ರು ಇದಾರೆ, ಅವ್ರ ಬಗ್ಗೆ ಜಾನ್ವಿ ಅವ್ರಷ್ಟು ವರ್ಸ್ಟ್ ಆಗಿ ಮಾತಾಡ್ತಾರೆ. ಅವರೇ ಒಂದು ದೊಡ್ಡ ಇದು ಅನ್ನೋ ತರ ಮಾತಾಡ್ತಾರೆ. ಅದೆಲ್ಲ ಚೆನ್ನಾಗಿರಲ್ಲ. ಇಲ್ಲಿ ನಟನ್ಗೆ ಅಶ್ವಿನಿ ಗೌಡ ಗಲಾಟೆ ಎಲ್ಲ ಮಾಡ್ತಾ ಇದ್ದಾಳೆ. ನಿಮ್ಗೆ ಏನ್ ಅನ್ಸುತ್ತೆ ನೋಡ್ತಾ ಇರುವಾಗ? ಅವ್ರಿಗೆ ಅವ್ರ ಬಗ್ಗೆ ಫೈಟ್ ಮಾಡಕ್ ಆಗಲ್ಲ, ಆ ಉದ್ದೇಶದಿಂದ ಮಾತಾಡ್ತಾರೆ. ಬಾಸ್ ನೋಡ್ತಾ ಇದ್ದೀರಾ ತಾವು? ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ? ಇನ್ನು ಕಳೆದು 11th ಸೀಸನ್ ಗಿಂತ ಇದು ಡಿಫ್ರೆಂಟ್ ಆಗಿದೆ. ಎಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಓಕೆ ಆಸಮ್ ನಡೀತಾ ಇದೆ. ಆಸಮ್ ಆಗಿ ನಡೀತಾ ಇದೆ. ಓಕೆ, ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ. ಓಕೆ, ನಿನ್ನೆ ಕಾವ್ಯ ಪಾಪ ರಾಖಿ ಕಟ್ಬಿಟ್ರಲ್ಲ ಗಿಲ್ಲಿಗೆ. ಅದಂತೂ ತುಂಬಾ ಬೇಜಾರಾಯ್ತು. ಹಾ. ಕಾವ್ಯ ಆತರ ಕಟ್ಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್ಸ್. ತುಂಬಾ ಗಿಲ್ಲಿಗೆ ಹರ್ಟ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಗಿಲ್ಲಿಗೆ ಹರ್ಟ್ ಆಗಿದೆ. ಓಕೆ, ಇನ್ನು ಗಿಲ್ಲಿಗೆ ಓವರ್ ಟಾರ್ಚರ್ ಕೊಡ್ತಾ ಇದಾರಲ್ಲ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅಂತೀರಿ? ಅವ್ರ ಬಗ್ಗೆ ಒಂದ್ ಮಾತಾಡೋದಕ್ಕಾಗಲ್ಲ. ಅವರು ಚೇಲ, ಇನ್ನೊಬ್ರು ಇದಾರೆ, ಅವ್ರ ಬಗ್ಗೆ ಜಾನ್ವಿ ಅವ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಅವ್ರಷ್ಟು ವರ್ಸ್ಟ್ ಆಗಿ ಮಾತಾಡ್ತಾರೆ. ಅವರೇ ಒಂದು ದೊಡ್ಡ ಇದು ಅನ್ನೋ ತರ ಮಾತಾಡ್ತಾರೆ. ಅದೆಲ್ಲ ಚೆನ್ನಾಗಿರಲ್ಲ. ಇಲ್ಲಿ ತುಂಬಾ ನಯಾನಾಜುಕಾಗಿ ಆಡ್ತಾರೆ. ತುಂಬಾ ಅವರೇ ಫೈನಲ್ ವಿನ್ನರ್ ಆಗೋದು ಅಂತ ನನ್ನ ಒಪಿನಿಯನ್. ಅಲ್ಲ, ಈಗ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ತರ ನಡೀತು ಗೊತ್ತಾ? ಅದ್ರಲ್ಲಿ ಕಾಕ್ರೋಚ್ ಸುದಿ ಅವ್ರು ಬಂದು ಗಿಲ್ಲಿ ನೀನೊಬ್ಬ ಸಿಲ್ಲಿ ಅಂತ ಅನ್ಬಿಟ್ರು. ಸೊ ನಿಮ್ಗೇನ್ ಅನ್ನಿಸ್ತು ಗಿಲ್ಲಿ ಫಾಲೋವರ್ ಆಗಿ? ಇಲ್ಲ, ಗಿಲ್ಲಿಗೆ ಆತರ ಮಾತಾಡೋದಕ್ಕೆ ಅವ್ರಿಗೇನ್ ರೈಟ್ಸೇ ಇಲ್ಲ. ಬಿಕಾಸ್ ಅವರು ಏನ್ ಅಷ್ಟೊಂದು ಟಫ್ ಕ್ಯಾಂಡಿಡೇಟ್ ಅಲ್ಲ. ಆಕ್ಚುಲಿ ಗಿಲ್ಲಿಗಿಂತ ಏನ್ ಟಫ್ ಕ್ಯಾಂಡಿಡೇಟ್ ಅಲ್ಲ. ಜಸ್ಟ್ ಒಂದ್ ಸ್ವಲ್ಪ ಅವರು ಅವ್ರ ತರನ ಆವರೇಜ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅಷ್ಟೇ. ಓಕೆ, ಇನ್ನು ಪಾಪ ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಅನ್ಸುತ್ತೆ? ಪಾಪ ಅವ್ರೊಂಥರ ಏನು ತಿಳಿದೇ ಇರೋ ಅಂತ ಪಾಪ ಅನ್ಕೊಂತೀನಿ ನಾನು. ಓಕೆ, ಏನು ತಿಳಿದೇ ಇರತಕ್ಕಂಥವ್ರು ಅಂತ. ಅಶ್ವಿನಿ ಅವರೆಲ್ಲ ಅವ್ರ ಬಗ್ಗೆ, ಅವ್ರ ಕ್ಯಾಸ್ಟಿಸಮ್ ಬಗ್ಗೆ ಎಲ್ಲ ಮಾತಾಡಿದ್ರು. ಅವ್ರು ಊಟ ಅಡ್ಗೆ ಮಾಡಿದನ ಫ್ರೈ ಬೇಕಾದ್ರೆ ತಿಂದ್ರು. ಅದೇ ನಾರ್ಮಲ್ ದಾಲ್ ಅದೆಲ್ಲ ಮಾಡಿದಾಗ ಹಂಗ್ ಮಾಡ್ತಾಳೆ, ಹಿಂಗ್ ಮಾಡ್ತಾಳೆ, ಚೆನ್ನಾಗ್ ಮಾಡಲ್ಲ ಅಂತ ಎಲ್ಲ ಹೇಳಿದ್ರು. ಅದು ಇಷ್ಟ ಆಗ್ಲಿಲ್ಲ ನನ್ಗೆ. ಓಕೆ, ಇನ್ನು ಧ್ರುವಂತು ಮತ್ತೆ ಮಲ್ಲಮ್ಮ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಮಲ್ಲಮ್ಮ ಅಷ್ಟೊಂದು ಓಕೆ ಅಂತ ಅನ್ಸಿಲ್ಲ. ಓಕೆ, ಅವ್ರು ಕರ್ಸ್ಕೊಂಡಿರೋದಕ್ಕೂ ನಾವೇನು ಅದಕ್ಕೆಲ್ಲ ಹೇಳಕ್ ಆಗಲ್ಲ. ನನಗೆ ಗಿಲ್ಲಿ ಅಂಡ್ ಕಾವ್ಯ ಅದಷ್ಟೇ ಮೇನ್ ಕ್ಯಾಂಡಿಡೇಟ್ಸ್ ನನ್ಗೆ ಇಷ್ಟ ಆಗಿರೋದು. ಓಕೆ, ಈಗ ನಿನ್ನೆ ರಘು ಅವ್ರು ಬಂದಿದ್ರು. ಬಂದ್ಬಿಟ್ಟು ಧಾಮ್ ಧೂಮ್ ಅನ್ನೋ ತರದಲ್ಲಿ ಕೊಡ್ತಾವ್ರೆ ಕೆಲ್ಸನ. ರಘು ಅವರು ಮತ್ತೆ ರಾಶಿ ಅವರು ಇಬ್ರು ಬಂದಿದ್ದಾರೆ, ಮತ್ತೆ ಇನ್ನೊಬ್ರು ಬಂದಿದ್ದಾರೆ. ಟೋಟಲ್ 3 ಜನ ಬಂದಿದ್ದಾರೆ. ಸಮಥಿಂಗ್ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ರಘು ಅವರು ಓಕೆ, ಅವ್ರು ಸೈಲೆಂಟ್ ಆಗ್ಬಾರ್ದು. ಇನ್ನೂ ಒಂದ್ ಸ್ವಲ್ಪ ಅಶ್ವಿನಿ ಮೇಲೆ ಇನ್ನೂ ಟಾರ್ಗೆಟ್ ಇಟ್ಕೊಂಡು ಚೆನ್ನಾಗ್ ಆಡ್ಬೇಕು. ಅವರು ಅಶ್ವಿನಿ ಫಸ್ಟ್ ಮನೆಯಿಂದ ಕಳಿಸ್ಬೇಕು. ಈಗ ಕೆಲವ್ರು ಹೇಳ್ತಾ ಇರೋದು ಅಶ್ವಿನಿ ಇಲ್ಲ ಅಂದ್ರೆ ಗಿಲ್ಲಿ ಖಾಲಿ ಪಲಾವ್ ಆಗ್ತಾರೆ ಅಂತ. ನೋ ವೇ, ಚಾನ್ಸೇ ಇಲ್ಲ. ಅಶ್ವಿನಿ ಅವ್ರ ಆತರ ಅಂದ್ರೆ ಟಾಂಗ್ ಕೊಡ್ತಾ ಇರೋದಕ್ಕೇನೆ ಗಿಲ್ಲಿ ಅವ್ರು ಫೇಮಸ್ ಆಗ್ತಾ ಇರೋದು. ಅವ್ರು ಒಳ್ಳೆ ಮನ್ಸಿರೋದಕ್ಕೆ ಅವರು ಎಲ್ಲಾರ ಹಾರ್ಟ್ ಅಲ್ಲಿ ಇದಾರೆ ಕೂಡ. ಆತರ ಏನು ಅವ್ರ ಅಶ್ವಿನಿ ಇರೋದ್ರಿಂದ ಅಥವಾ ರಕ್ಷಿತಂಗೆ ಅವ್ರು ಸಪೋರ್ಟ್ ಮಾಡೋದ್ರಿಂದ ಅವ್ರೇನ್ ಫೇಮಸ್ ಆಗ್ತಾ ಇಲ್ಲ. ನಮಗೆ ಅವ್ರ ಮುಂಚೆಯಿಂದಾನು ಇಷ್ಟ ಕೂಡ. ಈಗ ರಘು ಅವರು ಮೌಂಟೇನ್ ರಘು ಅವ್ರು ನಿನ್ನೆ ಬಂದಿದ್ರಲ್ಲ, ಗಿಲ್ಲಿ ಮತ್ತೆ ಏನು ರಕ್ಷಿತಾ ಶೆಟ್ಟಿ ಕಾವ್ಯನ್ ಪರವಾಗಿ ನಿಂತ್ಕೊಂಡಿರುವಂತವ್ರು ಅವರು. ನನಗೆ ತುಂಬಾ ಖುಷಿ ಆಯ್ತು. ಇವಾಗ ಗಿಲ್ಲಿ ಒಬ್ಬ ರಕ್ಷಿತಂಗ್ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅಶ್ವಿನಿ ಫುಲ್ ಬರ್ನ್ ಔಟ್. ಇವಾಗ ರಘುನು ಸೇರ್ಕೊಂಡಿದ್ದಾನೆ ಅಂದ್ರೆ ಫುಲ್ ಖುಷಿ. ಅದು ಇನ್ನೊಂದ್ ಸ್ವಲ್ಪ ಫುಲ್ ಗಿಚ್ಚಿ ಮಾಡುತ್ತೆ. ಈಗ ಮೌಂಟೇನ್ ರಘು ಅವ್ರಿಗೆ ನಿನ್ನೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಇಬ್ರು ಸೇರ್ಕೊಂಡು ನಾ ಜಾಸ್ತಿ ಮಾತಾಡಿದ್ರೆ ಹೋಗ್ತಾ ಇರೋ ಹೊರಗಡೆಗೆ ಹಂಗೆ ಹಿಂಗೆ ಅಂತ ಅವ್ರು ಹೇಳಿದಕ್ಕೆ ಅವ್ರಿಗೆ ರೈಟ್ಸೇ ಇಲ್ಲ. ಇನ್ನ ನೆಕ್ಸ್ಟ್ ಸಂಡೇ ಬಂದಾಗ ನಮ್ಮ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಜಾನ್ವಿ ಅದನ್ನ ಕ್ಯಾಂಡಿಡೇಟ್ ನ ಆತರ ಹೋಗು ಅನ್ನೋದಕ್ಕೆ ಅವ್ರು ಯಾರು ಅಲ್ಲ. ಅವ್ರು ಒಬ್ಬ ಕ್ಯಾಂಡಿಡೇಟ್, ಇವ್ರು ಒಬ್ಬ ಕ್ಯಾಂಡಿಡೇಟ್ ಅಷ್ಟೇ. ಓಕೆ, ಕಿಚ್ಚ ಸುದೀಪ್ ಅವರು ಏನಿದ್ದಾರೆ, ಕಿಚ್ಚ ಸುದೀಪ್ ಅವರು ಇನ್ನು ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿಗೆ ಇನ್ನೂ ಸಖತ್ತಾಗಿ ರುಬ್ಬೇಕಾಗಿತ್ತು. ಸ್ವಲ್ಪ ರುಬ್ಬಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಅಂದ್ರೆ ಅವರು ಟಕ್ಕರ್ ಕೊಡೋ ತರ ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಅರ್ಥ ಆಗದೆ ಇರ್ಬೋದು. ವಿ ಅಂಡರ್ಸ್ಟ್ಯಾಂಡ್ ದಟ್. ಕಿಚ್ಚ ಸುದೀಪ್ ಅವರಿಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಾರೆ. ಅವ್ರಿಗೆ ಮನ್ಸಿಗೆ ಹರ್ಟ್ ಆಗಿರೋ ತರಾನೇ ಮಾತಾಡಿದ್ದಾರೆ. ಬಟ್ ಬೇರೆಯವ್ರಿಗೆ ಆತರ ಕಾಣಿಸ್ತಾ ಇಲ್ಲ. ಕರೆಕ್ಟ್ ಆಗಿ ಮಾತಾಡಿದ್ದಾರೆ. ಅಲ್ಲ, ಅಟ್ಲೀಸ್ಟ್ ಈಗ ಮಂಜು ಭಾಷಿಣಿ ಅವ್ರು ಹೇಳಿದ್ರು, ಅಟ್ಲೀಸ್ಟ್ ಪಶ್ಚಾತ್ತಾಪ ಕೂಡ ಇಲ್ಲ ಅನ್ನೋ ತರದಲ್ಲಿ ಬಿಂಬಿಸ್ತಾ ಇದ್ರು ಜಾನ್ವಿ ಅವರು. ಕ್ಯಾರೆಕ್ಟರೇ ಆತರ. ಪಶ್ಚಾತ್ತಾಪ ಅವ್ರೆಲ್ಲಿಂದ ಪಡ್ಕೊಂತಾರೆ, ರಿಗ್ರೆಟ್ ಅವ್ರೆಲ್ಲಿಂದ ಆಡ್ತಾರೆ.
ಓಕೆ, ಈಗ ಇನ್ ಕೇಸ್ ಏನಾದ್ರು ಅಪ್ಪಿ ತಪ್ಪಿ ನಿಮ್ಮನ್ನ ಬಿಗ್ ಬಾಸಿಗೆ ಅಂದ್ರೆ ನೀವು ಸೆಲೆಕ್ಟ್ ಆದ್ರೆ ನೀವು ಹೋಗೋದಕ್ ರೆಡಿ ಇದ್ದೀರಾ? ಹೋಗೋದಕ್ ರೆಡಿ ಇಲ್ಲ, ಯಾಕೇನು ಟ್ಯಾಲೆಂಟ್ ಇಲ್ವಾ ನಿಮ್ಮ ಹತ್ರ? ಟ್ಯಾಲೆಂಟ್ ಇದೆ, ಬಟ್ ಬಿಗ್ ಬಾಸ್ ಅಲ್ಲಿ ಶೋ ಮಾಡ್ಕೊಳ್ಳೋಷ್ಟು ಇಷ್ಟ ಆಗಲ್ಲ. ಟ್ಯಾಲೆಂಟ್ ಇಲ್ಲ. ಇಲ್ಲ. ಓಕೆ. ಇಫ್ ಇನ್ ಕೇಸ್ ಹೋಯ್ತು ಅಂತ ಅಂದ್ರೆ ಫಸ್ಟ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿನ ಹೊರಗಡೆ ಹಾಕ್ಬೇಕು ಅನ್ನೋದು ಹೆಂಗೆ ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ, ಈಗ ಬಿಗ್ ಬಾಸ್ ಒಳಗಡೆ ಹೋಗಿರ್ತಕ್ಕಂಥ ಪ್ರತಿಯೊಬ್ರು ಒಂದೊಂದು ಟ್ಯಾಲೆಂಟ್ ತೋರಿಸಿನೇ ಒಳಗಡೆ ಹೋಗಿರೋದು. ಸೊ ಆತರ ನಿಮ್ಮನ್ನ ಏನಾದ್ರು ಇಫ್ ಇನ್ ಕೇಸ್ ಏನಾದ್ರು ಹಾಕಿದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಹಾಕ್ಬೇಕು. ಒಳ್ಳೆ ಮಾತಾಡ್ತೀನಿ, ಧೈರ್ಯವಾಗಿ ರಕ್ಷಿತನ್ ತರಾನೇ ಮಾತಾಡ್ತೀನಿ. ಅವಳ ಸೆಲ್ಫ್ ನ ಅವಳು ಹೆಂಗೆ ಶಾಪ್ ಮಾಡ್ಕೊಂಡ್ಲು, ನಾನು ಅದೇ ತರ ಶಾಪ್ ಮಾಡ್ಕೊಂತೀನಿ. ಅದೇ ಇನ್ನು ನಿನ್ನೆ ನೀವು ಬಿಗ್ ಬಾಸ್ ನೋಡಿದ್ರೆ ಕನ್ನಡದ ವಿಚಾರವಾಗಿ ಜಗಳದ ಖ್ಯಾತೆ ತೆಗಿತಾರೆ ಅಶ್ವಿನಿ ಗೌಡ, ರಘು ಬಂದ್ರಲ್ಲ ಅವರಿಗೆ. ನಾನು ನಿನ್ನೆ ನೋಡಿಲ್ಲ. ಹೌದಾ? ಖ್ಯಾತೆ Okay, ನೋಡಿಲ್ಲ. okay. ಆಮೇಲೆ ಇನ್ನೊಂದು ಅಶ್ವಿನಿ ಗೌಡ ಹೇಳೋದು ಏಕವಚನದಲ್ಲಿ ಕರಿಬೇಡ ಅಂತ, ಆದ್ರೆ ಆಕೆನೆ ಎಸ್, ಆ ರಕ್ಷಿತನ್ ಬಗ್ಗೆನೆ ಅಷ್ಟೆಲ್ಲ ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ಅಂದ್ಮೇಲೆ ಅವರಿಗೆ ಏಕವಚನದಲ್ಲಿ ಮಾತಾಡೋ ಅಂತದ್ ಏನು ಇಲ್ಲ ಅದ್ರಲ್ಲಿ. ಇನ್ನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಉಪಯೋಗಿಸಿದ್ರು ನಮಗೇನು ಬೇಜಾರಾಗಲ್ಲ ಅಶ್ವಿನಿ ಗೌಡ ಬಗ್ಗೆ. ಅಲ್ಲ, ಈಗ ಕೆಲವ್ರು ಹೇಳ್ತಾ ಇದಾರೆ ಅವಳು ಇನ್ನು ಟೀನೇಜರ್ ಆಗಿರೋದ್ರಿಂದ ಅವ್ರು ಒಂದ್ ಸ್ವಲ್ಪ ದೊಡ್ಡವರಾಗಿರೋದ್ರ ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿರೋದ್ರಿಂದ ಆತರ ಮಾತಾಡ್ಬಾರ್ದು ಅವ್ರು. ಈಗ ಕೆಲವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲ ಏನು ಅಶ್ವಿನಿ ಗೌಡ ಅವರು ಏನ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಒಂದ್ ಟಾಸ್ಕ್ ಕೊಟ್ಟಿದೆ ಹಾಗಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತ. ನಿಜನಾ? ನೋ, ಅವರು ಸೆಲ್ಫ್ ಇದು ಡೈರೆಕ್ಟ್ ಆಗಿ ಅವ್ರಿಗೆ ರಕ್ಷಿತಾ ಮೇಲೆ ಇದ್ ಮಾಡ್ಕೊಂತ ಇದಾರೆ. ಯಾಕಂದ್ರೆ ಅವರು ಶಾಪ್ ಆಗ್ಬೇಕಲ್ಲ ಇದ್ರ ಮುಂದೆ ಬಿಗ್ ಬಾಸ್ ಅಲ್ಲಿ. ಸೊ ಅದಕ್ಕೋಸ್ಕರ. ಓಕೆ 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 ಓಕೆ. ನಮ್ಮನ್ ಬಗ್ಗೆ ಏನನ್ಸುತ್ತೆ? ಅವರು ರಕ್ಷಿತಾ ತರಾನೇ ಸೇಮ್, ಒಳ್ಳೆ ಇದು. ಅವ್ರ ಒಂಥರ ಪಾಪ. ರಕ್ಷಿತಾ ಮತ್ತೆ ಅವರು ಇಬ್ರು ಸೇಮ್ ಕ್ಯಾಂಡಿಡೇಟ್ ಗಳು. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದು. ಬಿಗ್ ಬಾಸ್ ಅನ್ನೋದು ಏನಣ್ಣ ಇದು? ಏನ್ ಒಂಥರ ಜನ ಜಾತ್ರೆ ತರ ಆಗ್ಬಿಟ್ಟದಲ್ಲ. ಬೆಳಿಗ್ಗೆ ಆಯ್ತು ಸಂಜೆ ಆಯ್ತು ಅಂದ್ರೆ ಗಂಡೈಕ ಹೆಣ್ಣೈಕ ಮನೇಲಿ ಹೆಂಗಸರು ಮಕ್ಳೆಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಅಂತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಏನ್ ಅನ್ಸ್ತದೆ ನೋಡೋರಿಗೆ ಅರ್ಥ ಆಗುತ್ತೆ, ನೋಡ್ದವ್ರಿಗೆ ಏನ್ ಅನ್ಸ್ತದೆ. ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಅದು ದಿನ ನೋಡ್ತಾ ಅನುಭವ ಅದು ಇದಾಗುತ್ತೆ ಅದ್ರ ಬಗ್ಗೆ. ಹಾ, ಈ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? ಯಾರು ಚೆನ್ನಾಗ್ ಆಡ್ತಾವ್ರೆ, ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಗಿಲ್ಲಿ ನಟ ಚೆನ್ನಾಗ್ ಆಡ್ತಾವ್ರೆ. ತಾಣ ಮೇಲೆ ಮಾತಾಡು. ಗಿಲ್ಲಿ ನಟ ಯಾಕೆ ಚೆನ್ನಾಗ್ ಆಡ್ತಾನೆ, ಬೇರೆ ಇನ್ಯಾರು ಆಡ್ತಿಲ್ವಾ? ಆಡ್ತಾರ ಸರ್. ಹಾ, ಅವರು ಸ್ವಲ್ಪ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿಯಾಗಿ ಆಡ್ತಾವ್ರೆ. ಜಾಸ್ತಿಯಾಗಿ ಏನ್ ಜಾಸ್ತಿಯಾಗಿ ಆಡ್ತಾ ಇದ್ರು? ಅಲ್ಲ, ಮಾತಾಡೋ ರೀತಿ, ಅಲ್ಲಿ ನಡ್ಕೊಳ್ಳೋ ರೀತಿ, ಅವ್ ಯಾವ್ದೋದಕ್ಕೆ ಯಾವ ತರ ಮಾತಾಡ್ಬೇಕು ಆ ರೀತಿ ಯೋಚನೆ ಮಾಡಿ ಮಾಡ್ತಾವ್ರೆ. ನಿನಗೆ ಯಾವತ್ತು ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ಸಲ್ವಾ? ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ನಿಮ್ ಆಟದವ್ರು ಯಾರು? ನೋಡ್ತೀವಿ. ನಮ್ಗೆ ಯಾಕಂದ್ರೆ ಬೇರೆ ಬೇರೆ ನಮ್ಗೆ ಕಮಿಟ್ಮೆಂಟ್ ಐತೆ, ನಾವು ಅಲ್ಲಿ ಬಿಗ್ ಬಾಸ್ ಎಲ್ಲ ಕುತ್ಕೊಳ್ಳೋಕೆ ಆಗಲ್ಲ. ಅಲ್ಲ, ಕೂತ್ಕೊಂಡ್ರೆ ಲಕ್ಷ ಕೋಟಿ ಕೊಡ್ತಾರೆ. ಅದು ಎಲ್ಲರಿಗೂ ಕೋಟಿ ಗಂಟ್ಲೆ ಬರುತ್ತಿಲ್ವೇ? ಈಗ ಅಣ್ಣ, ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ನಟನ್ಗೆ ಅಶ್ವಿನಿ ಗೌಡ ಗಲಾಟೆ ಎಲ್ಲ ಮಾಡ್ತಾ ಇದ್ದಾಳೆ, ನಿಮ್ಗೆ ಏನ್ ಅನ್ಸುತ್ತೆ ನೋಡ್ತಾ ಇರುವಾಗ? ಅವ್ರ ಬಗ್ಗೆ ಫೈಟ್ ಮಾಡಕ್ ಆಗಲ್ಲ, ಆ ಉದ್ದೇಶದಿಂದ ಮಾತಾಡ್ತಾರೆ. ಫೈಟ್ ಮಾಡ್ಬೇಕಂದ್ರೆ ಅವನು ಉಲ್ಟಾ ಮಾತಾಡ್ಲಿ, ಏನಾದ್ರು ಮಾತಾಡ್ಲಿ, ರಾಂಗ್ ಆಗಿ ಮಾತಾಡ್ಲಿ, ಅದು ತಕ್ಕ ನಾವು ಮಾತಾಡ್ಬೇಕು. ಒಂದು ಯಾವ್ದನ್ನ ಗೆಲ್ಬೇಕು ಅಂತ ಒಂದು ಇದ್ ಮಾಡ್ತು ಅಂದ್ರೆ ನಾವು ಫೈಟ್ ಮಾಡಿ ಮುಂದೆ ಬರ್ಬೇಕು. ಸ್ವಲ್ಪ ಉಸಿರುಗಟ್ಟಿ ಓಡ್ಬೇಕು. ಅವ್ನು ನೋಡ್ತಾವ್ ತಡಿಯ, ಕಾಲ್ ಎಳೆಯೋದಲ್ಲ. ಅವ್ನು ನೋಡ್ತಾನೆ ಅಂದ್ಬಿಟ್ಟು ಕಾಲ್ ಎಳೆಯೋದಲ್ಲ. ಅಶ್ವಿನಿ ಗೌಡ ಅವ್ರಿಗಿಂತ ನಾವು ಸ್ವಲ್ಪ ಜೋರಾಗಿ ಓಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ಬೇಕು. ಅಲ್ಲ, ಅಶ್ವಿನಿ ಗೌಡ ಇವಾಗ ಬೈಯೋದಾಗಿರ್ಬೋದು ಅದೆಲ್ಲ ಮಾಡ್ತಾ ಇದ್ದಾಳೆ. ಗಿಲ್ಲಿಗೂ ಕೂಡ ಮಾಡ್ತಾರೆ. ಈಗ ಹಳೆ ಪದ್ಯ ಇದೆಯಲ್ಲ, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪ ಆ ತರ ಮೈ ಬರ್ಸ್ಕೊತಾರೆ ಅವರು. ಓಕೆ, ಕಾರ್ ತಗೋಬರ್ಬೇಕು. ಮನುಷ್ಯನಿಗೆ ಕೋಪ ಬರಬಾರ್ದು, ರೋಷ ಬರಬೇಕು, ಹೊಟ್ಟೆ ಕಿಚ್ಚು ಪಡಬಾರ್ದು. ರೋಷ ಬರಬೇಕು ಅವ್ನಿಗೆ. ಅವನಿಗಿಂತ ನಾವು ಮೇಲಾಗಿರ್ಬೇಕು ಅನ್ನೋದು ರೋಷ ಕಷ್ಟಪಟ್ಟು ಮಾಡ್ಬೇಕು. ಓಕೆ ಅಣ್ಣ, ಈಗ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇಬ್ರು ಸೇರ್ಕೊಂಡ್ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾ, ಪಾಪ ಹುಡುಗಿ ಮಂಗಳೂರು ಹುಡುಗಿ, ಆ ಹುಡುಗಿ ಬಗ್ಗೆ ಎಲ್ಲ ಹಾಕೊಂಡ್ ರುಬ್ತಾವ್ರೆ, ಜಾತಿ ಪಾತಿ ಎಲ್ಲ ಅಂತ ಹೇಳ್ತಾವ್ರೆ. ಸೂಪರ್ ಆಗಿ ಮಾತಾಡಿದ್ರಿ. ಹೌದು.
ಅವರು ಮೇಲಿರ್ತಾರೆ. ಅವರು ಬುದ್ಧಿಯಿಂದ ಗೆಲ್ಬೇಕು. ಮೋಸದಿಂದ ಈ ಕಡೆಯಿಂದ ನಡೆಯೋದಲ್ಲ. ಈ ಕಡೆ ಬಂದು ಬಿಡಿಸ್ಬೇಕು. ಓಕೆ, ಸರಿ ಸರಿ ಅಣ್ಣ. ಈಗ ನೆಕ್ಸ್ಟ್ ನಿಮ್ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಅಂದ್ರಿ. ಹಾ. ಗಿಲ್ಲಿ ಈಗಾಗಲೇ 3-4 ಕಡೆ ಶೋ ಮಾಡಿರೋ ನಾವು ಅವ್ರ್ ಗೆಲ್ಬೇಕು ಇವ್ರ್ ಗೆಲ್ಬೇಕು ಅಂತ ಹೇಳೋದಲ್ಲ. ನಿಯತ್ತಾಗಿ ಆಡೋರ್ ಗೆಲ್ ನಿಯತ್ತಾಗಿ ಆಡ್ತಾರಲ್ಲ ಅವ್ರಿಗೆ ಒಂದು ಇದಿರ್ತದೆ. ನಿಯತ್ತಾಗಿ ಆಡೋರ್ಗೆ ಒಂದ್ ಧರ್ಮ ಅನ್ನೋದು ಒಂದಿರ್ತದೆ. ಅವ್ರು ಯಾರು ಗೆಲ್ಬೇಕು ಅವರೇ ಗೆಲ್ಲೋದು. ನಾವು ಗಿಲ್ಲಿ ನಟ ಗೆಲ್ಲಿ ಸುನಿ ಅವ್ರು ಗೆಲ್ಲಿ ಇವ್ರು ಗೆಲ್ಲಿ ಅಂತ ನಾವು ಹೇಳೋದು ನಮ್ಮ ಪ್ರಕಾರ ಅಲ್ಲ. ಅದು ಅಲ್ಲಿ ನಡೀತದಲ್ಲ ಪ್ರೋಗ್ರಾಮ್ ಅಲ್ಲಿ ಅವ್ರು ಯಾವ ತರ ನಟನೆ ಮಾಡ್ತಾರೆ, ಯಾವ ರೀತಿ ಬುದ್ಧಿ ಉಪಯೋಗಿಸಿ ಮಾತಾಡ್ತಾರೆ, ಯಾವ ತರ ಗೌರವದಿಂದ ಮಾತಾಡ್ತಾರೆ, ಒಂದು ಅವ್ರನ್ನ ಶಿಸ್ತು ಯಾವ ತರ ಇದೆ ಅದನ್ನ ನೋಡಿ ಜನ ಓಟ್ ಹಾಕ್ತಾರೆ. ಅದರಿಂದ ಅವ್ರು ಗೆಲ್ತಾರೆ. ಈಗ ಮೌಂಟೇನ್ ರಘು ಅಂತ ಬಂದ್ರು, ಹಾ ನಿನ್ನೆ ಮೊನ್ನೆ ಎಲ್ಲ ಬಂದ್ರಲ್ಲ, ಹಾ ಬಂದ್ಬಿಟ್ಟು ಅಶ್ವಿನಿ ಮೇಲೆ ಫುಲ್ ರೊಚ್ಚಿಗೆದ್ಬಿಟ್ಟಿದ್ರು. ಹಾ ನೋಡಿದ್ರ ಅದು? ಅದಿನ್ನ ನೋಡಿಲ್ಲ. ನೋಡಿ ನಾವು ಯಾಕಂದ್ರೆ ಪೂರ್ತಿ ಒಂದೇ ಸಮ ನೋಡಕ್ಕಾಗಲ್ಲ. ಗಾಡಿಗೆ ಹೋಗೋದ್ರಿಂದ ನಾವು ಸ್ವಲ್ಪ ಮಧ್ಯ ಗ್ಯಾಪ್ ಬಿಟ್ಟು ನೋಡ್ತೀವಿ. ನಾವು ಕಂಟಿನ್ಯೂಸ್ ಆಗಿ ನೋಡಕ್ಕಾಗಲ್ಲ. ಯಾಕಂದ್ರೆ ಯಾವ ಟೈಮಲ್ಲಿ ಎಲ್ಲಿರ್ತೀವ ಏನೋ. ಗಾಡಿಗೆ ಹೋಗಿ ಒಂದ್ ದಿವಸ ಲೇಟ್ ಆಗಿ ಬರ್ತೀವಿ, ಒಂದ್ ದಿವಸ ಬೇಗ ಬರ್ತೀವಿ. ಅದರಿಂದ ಸ್ವಲ್ಪ ನೋಡ್ತೀವಿ ನಾವು. ಓಕೆ, ಈಗ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಗಿಲ್ಲಿ ನಟನ್ ಬಿಟ್ರೆ? ಇಲ್ಲಿ ನೈಟ್ ಬಿಟ್ರೆ ಇನ್ನೂ ಒಂದು 3-4 ಜನ ಆಡ್ತಾವ್ರೆ. ಹುಬ್ಳಿಯವ್ರು ಒಬ್ಬ ಆಡ್ತಾವ್ರೆ. ಮಲ್ಲಮ್ಮ ಅಲ್ಲ ಮಾಳು ನಿಪ್ನಾಳು. ಅವ್ರೊಬ್ರು. ಇನ್ ಕೆಲವ್ರ ಹೆಸರುಗಳು ಗೊತ್ತಿಲ್ಲ. ಅವ್ರು 3-4 ಜನ ಆಡ್ತಾವ್ರೆ ಚೆನ್ನಾಗಿ.